ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬಂದಿರೋದು ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಶಿವಮೊಗ್ಗ. ಇಲ್ಲಿ ಕೃಷಿ ಮೇಳ ನಡೀತಾ ಇದೆ. ಈ ಒಂದು ಕೃಷಿ ಮೇಳದಲ್ಲಿ ರೈತರಿಗೆ ಪ್ರತಿಯೊಂದು ಮಾಹಿತಿ ತಿಳಿಸಿಕೊಡಲಾಗುತ್ತದೆ. ರೈತರು ಬೆಳೆಯುವ ಪ್ರತಿಯೊಂದು ಬೆಳೆಗಳ ಮಾಹಿತಿ ಮತ್ತು ಅವುಗಳಿಗೆ ಬೇಕಾಗುವ ಉಪಕರಣಗಳು ಪ್ರತಿಯೊಂದು ಈ ಒಂದು ಕೃಷಿ ಮೇಳದಲ್ಲಿ ಸಿಗ್ತವೆ. ಪ್ರತಿಯೊಬ್ಬ ರೈತರಿಗೂ ಈ ಒಂದು ಕೃಷಿ ಮೇಳದಲ್ಲಿ ಬಹಳ ಉಪಯುಕ್ತ ಮಾಹಿತಿ ಮತ್ತು ಎಲ್ಲ ಥರನೂ ಒಂದು ಮಾದರಿ ತಂತ್ರಜ್ಞಾನ ದೊರೆಯುತ್ತದೆ. ಇಂಥ ಒಂದು ಕೃಷಿ ಮೇಳಗಳು ರೈತರಿಗೆ ಬಹಳ ಉಪಯುಕ್ತವಾಗುತ್ತವೆ. ಬನ್ನಿ ನೋಡೋಣ. ಮಲೆನಾಡು ನಮ್ಮ ಶಿವಮೊಗ್ಗ, ಇಲ್ಲಿ ಅಡಿಕೆಗೆ ಬಹಳ ಒತ್ತು ಕೊಟ್ಟು ಇದು ಮಾಡೋದು. ಇಲ್ಲಿ ನೋಡ್ಬೋದು ಯಾವ ಥರ ತಂತ್ರಜ್ಞಾನದಿಂದ ಅಡಿಕೆ ಬೆಳೆದ್ರೆ ಯಾವ ಥರ ಇಳುವರಿ ಬರ್ತದೆ ಅಂತ ಎಲ್ಲ ಡೆಮೋ ಮಾಡಿ ತೋರಿಸಿದ್ದಾರೆ, ನೋಡ್ಬೋದು. ಶಿವಮೊಗ್ಗದ ಪ್ರಖ್ಯಾತ ಕಾಲೇಜುಗಳ ಒಂದಾಗಿರ್ತಕ್ಕಂಥ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಇವತ್ತು ನಾನು ನಿಮಗೆ ತೋರಿಸ್ತೇನೆ. ಇವತ್ತು ತೋಟಗಾರಿಕೆ ಮೇಳದಲ್ಲಿ ಗೋಡಂಬಿ ಕಂಪ್ಲೀಟಾಗಿ ಗೋಡಂಬಿ ಎಣ್ಣೆ ಗೋಡಂಬಿ ಬೇಸದಿಲ್ಲ, ಅದನ್ನು ಅವು ಸಿಗೋದು. ನಾಳೆ ಬರ್ತಾವಂತೆ ಅದು ಮಾರಕಲ್ಲ ಶಾಂಪಲ್ಲಿ ಗಿಡ ಅದಾವೆ, ಗಿಡ ತಗೊಬೋದು. ಅದೇನ ಶುಂಠಿ ಅದ, ಶುಂಠಿ ಅದ. ಗ್ರಾಮದಲ್ಲಿ ಬೀಜಗಳನ್ನು ಸಂಗ್ರಹ ಮಾಡಲಿಕ್ಕೆ ಈಗಾಗಲೇ ಗೊತ್ತಿರುವ ರೀತಿಯಲ್ಲಿ ಕರ್ನಾಟಕ ಬೀಜ ಫೆಡರೇಷನ್ ಉತ್ಪಾದನೆ ಮಾರುಕಟ್ಟೆ ವ್ಯವಸ್ಥೆ ಕರ್ನಾಟಕದಲ್ಲಿ ಇದೆ. ಅದರ ಮಾದರಿಯಲ್ಲೇ ಈ ಎಣ್ಣೆ ಬೀಜಗಳ ಜೈವಿಕ ಈ ಒಂದು ಕೌಂಟ್ರಲ್ಲಿ ಪ್ರತಿಯೊಂದು ಧಾನ್ಯಗಳ ಬಗ್ಗೆ ಇದೆ. ಎಲ್ಲ ಥರದ ಕಾಳುಗಳು, ಹೆಸರು ಕಾಳು, ಬೇಳೆ, ರಾಗಿ, ಜೋಳ, ಭತ್ತ, ಪ್ರತಿಯೊಂದು ಕಾಳುಗಳು, ದವಸ ಧಾನ್ಯಗಳು ಇದ್ದಾವೆ. ಆ ಒಂದು ದವಸ ಧಾನ್ಯಗಳಲ್ಲಿ ಈ ರಾಗಿ ಅಂತ ಬಂದರೆ ರಾಗಿ ಒಳಗೆ ನಾನಾ ಥರ ಪ್ರಭೇದಗಳು ಇದ್ದಾವೆ. ಮತ್ತು ಭತ್ತದಾಗಿರ್ಬೋದು, ಪ್ರತಿಯೊಂದು ಅದರದ್ದೇ ಆದ ಒಂದು ವಿಶೇಷ ಪ್ರಭೇದಗಳನ್ನು ಸಹಿತ ಇದ್ರಾಗ ಬೆಳೆದಿದ್ದಾರೆ.
ಮಾತಾಡ. 200 ಥರದ್ದು ಭತ್ತ ತಳಿ ಐತಿ ಇಲ್ಲಿ. ಅಂದರೆ ನಮ್ಮೂರ ಸೈಡ್ ಯಾವ ಇದನ್ನು ಮಾಡಲ್ಲ. ಹಾಂ ಸರಿ ನಮ್ಮ ಸೈಡ್ ಮೊದಲೇ ಮುಗಿತು. ಅಕ್ಕಿ ಇದು. ಅಣ್ಣ ವಿಡಿಯೋ ಕ್ಲಾರಿಟಿ ಚೆನ್ನಾಗಿದೆ ಅಂತ ಇಲ್ಲಿಗೆ ಅಕ್ಕಿ ಕಾರು ಚೆಂಡು ಅಕ್ಕಿ ಇದು ಎಲ್ಲ ಅಕ್ಕಿಗಳು. ಬಾಸುಮತಿ ರೈಸ್. ಎಲ್ಲ ರಾಗಿನ ರಾಗಿ ಹುಡುಗಿ. ಇದು ಮಜ್ಜಿಗೆ ರಾಗಿ. ನಿನ್ನೆ ವಿಡಿಯೋ ಇವು ಹುಳ ಸಮೇತ ಮಾಡ್ತಾ ಇದ್ದೀವಿ. ಹಂಚಾಕಿದೆ ಊಟಕ್ಕೆ ಹಾಕಿಲ್ವಾ? ಚಿಕನ್ ಅಂತ ಎಷ್ಟೋ ಸಲ ಇದೆ ಹಂಗಾರೆ ಎಷ್ಟು ಕಮ್ಮಿ ಕೊಡ್ಸೋರು. ಇದು ಏನಪ್ಪ ಏನಂದ್ರೆ ಇದು ನೀರು ಇದಾಕತ್ತಾರಪ್ಪ ಒಂದೇ ಸಲ ಗುಡ್ಡದಿಂದ ಬಂದು ಇಷ್ಟು ಬೇಡ. ಮೇಲ್ಗಡೆ ಅಂತ ನೀರಿನ ಮೂಲನ ಕಾಡು ಗೀಡು ಎಲ್ಲ ಅದು ಮೇಲ್ಗಡೆ ಬಂಡೆ ಇದೆ. ಕೆಳಗಡೆಯಿಂದ ಮೇಲ್ಗಡೆಯಿಂದ ಏನು ಬೆಳೆ ಬೆಳಿಬೇಕಂತ ಕಾಡು ರಾಗಿ ಟೊಮೊಟೊ ಬಾಳೆ ಕೃಷಿ ಮಾಡಿ ತೋಟ ನಾನು ತೋಟ ಕೃಷಿ ಅರಣ್ಯ ಮಿಶ್ರ ಬೆಳೆ ದೊಡ್ಡದು ವೈಟ್ ಮತ್ತು ಹೊಗೆ ಹಾಕ್ಸ್ಕೊಂಡು ಏನು ಗೋಡ ಹಾಕಿದ್ದು ಬೇರಲ್ಲಿ ಗಣ ಆಯ್ತಾ ಗೋಲ್ಡ್ ಫಿಶ್ ನಾವು ನಮ್ಮೂರಲ್ಲಿ ಬರೀ ಜವಳಿಕಾಯಿ ಬೀನ್ಸ್ ನೋಡಿರ್ತೀವಿ. ಇಲ್ಲಿ ಬಟರ್ನಟ್ ಸ್ಕ್ವಾಶು, ಯುರೋಪಿಯನ್ ಸೌತೆ ಹೊಸ ಹೊಸ ಥರ ತರಕಾರಿಗಳು ಇರ್ಬೇಕಾದ್ರೆ ನಾವು ತಿರ್ಗಾ ಬಗ್ಗೆ ನಮ್ಮ ಸಂತೆಗಳಲ್ಲಿ ಅವೇ ನೋಡ್ತಿರ್ತೀವಿ. ಇದು ಬೀಜಗಳ ಘಟಕ. ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರಮುಖ ಬೆಳೆಗಳನ್ನು ಇಲ್ಲಿ ನೋಟೇಟ್ ಮಾಡಿ ಹಾಕಿದ್ದಾರೆ, ನೋಡ್ಬೋದು.
ನಮ್ಮ ಒಂದು ಕರ್ನಾಟಕ ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಬೆಳೆ ಪ್ರಮುಖ ಬೆಳೆಯಾಗಿ ಬೆಳೆದಿದ್ದಾರೆ ರೈತರು. ಅದೇ ಥರ ಆ ಒಂದು ಪ್ರಮುಖ ಬೆಳೆಯನ್ನು ಈ ಒಂದು ಮ್ಯಾಪಲ್ಲಿ ನೋಟಿಸ್ ಮಾಡಿದ್ದಾರೆ ನೋಡ್ಬೋದು. ಮಾಡ್ತೀನಿ ಅದ್ರ ಸರಿಯಾಗಲ್ಲ ಏನು ಕಾಣ್ತತೆ ಅದು ಜೂಮ್ ಮುಖಾಂತರ ತೆಗಿಲ್ಲ ಇದ್ರಲ್ಲಿ ಮಾಡ್ತೀನಿ. ಇವಾಗ ಏನಂತ ವಿಡಿಯೋ ಮಾಡ್ತಾರೆ ಹಿಂಗೆ ಹಳ್ಳಿನಲ್ಲಿ ಯಾಕೆ ಮಾಡಿದ್ರೆ ನಾ ಮಾಡ್ತೀನಿ. ನಮ್ಮ ಸಂತೆಗಳಲ್ಲಿ ಅವೇ ನೋಡ್ತಿರ್ತೀವಿ. ಒಂದು ಗಂಟೆ ಇಡ್ತಾನೆ. ನಾಳೆ ಆಗ್ತಾನೆ. ಪ್ರಪಂಚ ಒಳಗಿರೋದಿಲ್ಲ. ಕಾಲು ಇವೆಲ್ಲ ಎಷ್ಟು ಹಾಕೊಂಡಿದ್ದಾವೆ. ಮಾರಾಟಕ್ಕೆ ನಡೆಸ್ತಾ ಇತ್ತು. ಎಲ್ಲ ಒಂದು ದಿವಸದ ಕಲೆಕ್ಷನ್ ಅಲ್ಲ ಇವ. ಮೊಟ್ಟೆ ನಾವು 300 ರೂಪಾಯಿ ಕೆಜಿ 200 ಗ್ರಾಮ 300 ರೂಪಾಯಿ ಕೆಜಿ ಕೊಡ್ತೀವಿ ನಾವು.
ಎಷ್ಟಂತ ಒಂದು ಎಷ್ಟೊಂದಿದು ಹೆಂಗೆ ಕೆ ಜಿ ಎಷ್ಟು ಬರ್ತಾವೆ ಒಂದು ಕೆ ಜಿಗೆ ಎಷ್ಟು ಬರ್ತಾವಪ್ಪ 16 ಪೀಸ್ ಬರುತ್ತೆ ಎಷ್ಟು ಕೆ ಜಿ ಇರುತ್ತೆ ಮಣ್ಣು 10 kg ಹೆಂಗೊಂದಿದು ಹಾಂ 100 ರೂಪಾಯಿ ಒಂದು. ಅವನಿಗೆ ರೋಡಲ್ಲಿ ಈಗ ಹೇಳ್ಕೊಂಡು ಹೋಗ್ಬೇಕಲ್ಲ ಟ್ಯಾಕ್ಟರ್ ಕಟ್ಕೊಂಡು ಹೋಗ್ತಾರಲ್ಲ ಅನುಕೂಲ ಆಗುತ್ತೆ ಅನ್ಸುತ್ತೆ ರೋಡಲ್ಲಿ ಎಲ್ಲ ತಲೂ ರೋಡ್ ಸಿಗುತ್ತೆ. ಕಾಫಿ ತೋಟ ಒಂದು 10 ಎಕರೆ 20 ಎಕರೆ ಅದೆಲ್ಲ ಎಲ್ಲದಕ್ಕೂ ರೋಡ್ ಈಗೆಲ್ಲ ಬರಲ್ಲ ಯಾರು ಏನು ಮಾಡಿದ್ರು ಅಂಗಡಿ ಹೋಗ್ಬಿಡ್ಬೋದು. ನೀರು ಅಲ್ಲ ಅದೇನೆ ಇದು ಒಂದು ಕಡೆ ಇದ್ರೆ ಅವ್ರಿಗೆ ಉದ್ದ ಪೈಪ್ ಬೇಕಷ್ಟೇ. ಸರ್ ಇದು ನೀವು ಬೇಕಾದ್ರೆ ಟ್ಯಾಂಕ್ ದೊಡ್ಡ ಮಾಡ್ಬೋದು. 200 ಲೀಟರ್ ಸಾಕು ಜನ. ಈಗ ಗೊತ್ತಾಯ್ತು. ತರಕಾರಿ zucchini ಅಂತ ಬೇರೆ ಸೌತೆಕಾಯಿ ಥರ ಯೂಸ್ ಮಾಡ್ಬೋದು. ಹಸಿರು ತಿನ್ಬೋದು, ಪಲ್ಯ ಸಾಂಬಾರ್ ಥರ ಮಾಡ್ಬೋದು. ಇದು ಕಿಚನ್ ಗಾರ್ಡನ್ ಇದ್ರೆ ಅಲ್ಲಿಗೆ ನಾವು ಇದು ಸಿಗಲ್ವಲ್ಲ ಗೊಬ್ಬರ ಬೇಗ ಅಂತ, ಇದು ಡೈರೆಕ್ಟ್ ಸ್ಪ್ರೇಗೆ AB ಅಂತ ಸ್ಪ್ರೇ ಮಾಡೋದಕ್ಕೆ. ಇಲ್ಲಿ ಯಾವ್ಯಾವ ತರಕಾರಿಗೆ ಎಷ್ಟೆಷ್ಟು ಅಂತ ಈ ಕಾಂಪ್ಲೆಕ್ಸ್ ಅಲ್ಲಿ ಇದೆ, ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕಂದ್ರೆ ಅಲ್ಲಿ ಸ್ಟಾಲ್ಸ್ ಇದೆ ಅಲ್ಲ, ಅಲ್ಲಿ G6 ಅಂತ ಸ್ಟಾಲ್ ಇದೆ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಕಂಟಿನ್ಯೂ ಮಾಡು ಹಂಗೆ ಮತ್ತೆ ಒಂದೇ ವಿಡಿಯೋ ಇರ್ತದ ನೀನು ಈ ತುಂಡು ಮಾಡಕ್ಕೆ ಹಸಿರು ಬಟಾಣಿ ಹುಟ್ಟಿಲ್ಲ ಕರೆಕ್ಟಾಗಿ ನೀವು. ಸೊಪ್ಪು ಪಾಸ್ ಮಾಡ್ತೀರಿ ಪುದೀನ, ಪಾಲಕ್ ಇದೆಲ್ಲ ಅವಾಗ ಸಿಗೋದಣ್ಣ ಊರ್ ಕಡೆಗೆ ಜಾಸ್ತಿ ಇದ್ರೆ ಪಲ್ಯ. ದೂರದಿಂದ ಮಾರ್ದೂರ ಇಟ್ಕೊಂಡು ಪುಂಡಿ ಸೊಪ್ಪು ಬಟಾಣಿ ಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿ ಸಕ್ಕದ ಬರ್ತಿದ್ದೆ ಅವಾಗ. ಬಟ್ ಈಗ ಪುಂಡಿ ಸೊಪ್ಪು, ಈಗ ಕೆಂಪೆಂಡೆ, ಕೆಂಪು ಬೆಂಡೆ, ಇದು ಕೆಂಪು ಬೆಂಡೆ ಎಲ್ಲಿ ಇದು ಒಂದು ಪೀಸ್ ನೋಡಕ್ಕೆ ಅಲ್ಲಿ ಇದಾವಲ್ಲ ಸಣ್ಣ ಬಿಟ್ಟು ಅಲ್ಲಿ ಬಿಟ್ಟ ನೋಡೋದಲ್ಲಿ ಈ ಹತ್ರ ತೋರಿಸಲ್ಲ ಎಲ್ಲೈತೆ ನಡಿ ಅವನ ಆಶ್ರಯ ಬೇರೆ ಅವನಿಗೆ ಇದೇ ನೋಡ್ರಿ ಕೆಂಪು ಬೆಂಡೆ. ಅಪ್ಪ ನೀನು ಶೇಕ್ ಮಾಡಿ ವಿಡಿಯೋನ ಕ್ಲೀನ್ ಹಾಕ್ಬಿಟ್ಟು ಬೇಕು. ಎಷ್ಟು ಇದ ವಿದೇಶಿ ಕುಂಬಳ ಅಂತ ಸ್ಕ್ವಾಶ್ ಅಂತ ವಿದೇಶಿ ಕುಂಬಳ ಇದು ಕಣಲ್ಲ ಇದು
ಬಳ್ಳಿ ಹಬ್ಬಕ್ಕೆ ಜಾಗ ಇದ್ರೆ ಸಾಕೋದಕ್ಕೆ. ಚಪ್ರ ಹಾಕ್ಬೇಕು ಈ ಥರ ಇವು ಹೊಸ ಥರ ತಳಿ ಚೆಂಡಿ ನೋಡೋದು ಎಷ್ಟೆಷ್ಟು ದೊಡ್ಡದು. ಅಯ್ಯ ಅದ್ರ ಹೋದ್ರೆ ಬೈತಾರಣ ಅವರು. ಇಲ್ಲದ ಹೊಸ ತಳಿ ಐತಿ. ಚಂಡಿ ನೋಡಿಲ್ಲ ನಾವು ಹಾಕಿರ್ತಾರಲ್ಲ ಇವು ಬೇರೆ ಥರ ಚಂಡಿ. ಇವು ಈ ಥರದ ಹಾಕ್ಬೇಕಿತ್ತು ಹೂವು. ಇದಕ್ಕೋಸ್ಕರನೇ ಬೆಳೆಸ್ಯಾರನಪ್ಪ, ಕೃಷಿ ಮೇಳಕ್ಕೋಸ್ಕರನೇ ಅಲ್ಲ. ಇಲ್ಲ ಮತ್ತೆ ಯಾವ ತೋಟ